ಹೋಗೋಣವಾ? ಇಬ್ಬರು ಹೋಟೆಲ್ ಒಳಗೆ ಹೋದ್ರು ಮತ್ತು ಒಂದು ಟೇಬಲ್ ನಲ್ಲಿ ಕುಳಿತರು. ಅವನು ಬೇಕಂತಲೇ ಚೈತಾಲಿಯತ್ತ ಅಷ್ಟು ನೋಡ್ತಿರ್ಲಿಲ್ಲ. ಚೈತಾಲಿ ಮಾತ್ರ ಅವನನ್ನೇ ನೋಡ್ತಿದ್ಲು. ಏನಾಯ್ತು? ಎಲ್ಲ ಸರಿ ಇದೆ ತಾನೆ? ಹೌದು, ಎಲ್ಲ ಫೈನ್. ಮತ್ತೆ ನೀನು ಈ ಆಫೀಸ್ ನಲ್ಲಿ ಕೆಲಸ ಮಾಡ್ತೀಯಾ? ಏನಾದ್ರೂ ಆರ್ಡರ್ ಮಾಡೋಣ, ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಹಾ ವೇಟರ್. ಸಾಮ್ರಾಟ್ ಚೈತಾಲಿಯ ಮಾತುಗಳನ್ನ ಇಗ್ನೋರ್ ಮಾಡ್ತಿದ್ದ. ಹಾಯ್ ಸರ್, ಹೌ ಮೇ ಐ ಹೆಲ್ಪ್ ಯು? ನೀನ್ ನನ್ನಿಂದ ಏನಾದ್ರೂ ಮುಚ್ಚಿಡ್ತಾ ಇದೀಯಾ? ಇಲ್ಲ, ನಾನೇ ನಿನ್ನಿಂದ ಏನಾದ್ರೂ ಮುಚ್ಚಿಡ್ಲಿ? ಹಾಗೇನೂ ಇಲ್ಲ. 1 ಸೆಕೆಂಡ್. ಸಾಮ್ರಾಟ್ ಮತ್ತು ಚೈತಾಲಿ ಅವರ ಆರ್ಡರ್ ಕೊಟ್ಟರು ಮತ್ತು ವೇಟರ್ ಅಲ್ಲಿಂದ ಹೋದ. ಆದ್ರೆ ಚೈತಾಲಿಯ ಪ್ರಶ್ನೆಗಳು ಮಾತ್ರ ಮುಗ್ದಿರಲಿಲ್ಲ. ಹಾಗಿದ್ರೆ ನೀನ್ ಏನ್ ಕೆಲಸ ಮಾಡ್ತೀಯಾ? ನಾನು AK ಪ್ರೈವೇಟ್ ಲಿಮಿಟೆಡ್ನಲ್ಲಿ ಚಿಕ್ಕ ಜಾಬ್ ಮಾಡ್ತೀನಿ ಅಷ್ಟೇ. ಅದು ಅಕ್ರಮ್ ಸರ್ ಅವರ ಕಂಪ್ನಿ ಅಲ್ವಾ? ಹೌದು, ರೈಟ್. ಹಲೋ ಗಾರ್ಜಿಯಸ್, ನೀನ್ ತುಂಬಾ ಸುಂದರವಾಗಿದೀಯಾ. ನನಗೆ ಬರೋದಕ್ ಮನ್ಸಿರ್ಲಿಲ್ಲ, ಆದ್ರೂ ಬಂದೆ. ನಾನ್ ನಿನ್ಗೊಂದು ದೊಡ್ಡ ಟ್ರೀಟ್ ಕೊಡಿಸಬಹುದಾ? ಅವನ ಮುಖದಲ್ಲಿ ವಿಚಿತ್ರ ನಗು ಕಾಣ್ತಿತ್ತು. ಅವನ ಇಂಟೆನ್ಷನ್ ಚೈತಾಲಿಗೂ ಸಹ ಗೊತ್ತಾಯ್ತು. ಸಾಮ್ರಾಟ್ ಸಹ ಇದನ್ನೆಲ್ಲ ನೋಡ್ತಿದ್ದ ಮತ್ತು ಹೇಳಿದ, ನಿನಗೆ ಕಣ್ ಕಾಣಿಸ್ತಿಲ್ವಾ ಅವಳ ಜೊತೆ ನಾನು ಬಂದಿದ್ದೀನಿ ಅಂತ? ಓ ಹೌದಾ, ನನಗನ್ನಿಸ್ತು ನೀನ್ ಇವಳ ತಮ್ಮ ಅಂತ. ಆದ್ರೆ ನೀನೇ ಹೇಳಿದ್ಯಾ ಅವಳ ಜೊತೆ ನೀನು ಬಂದಿದ್ಯಾ ಅಂತ. ಪರವಾಗಿಲ್ಲ, ಸ್ವೀಟ್ ಆಗಿ ಹೇಳ್ತಿದ್ದೀನಿ, ಇಲ್ಲಿಂದ ಹೊರಟೋಗು. ಸಾಮ್ರಾಟ್ ಸ್ವಲ್ಪ ಹೊತ್ತು ಸುಮ್ನಿದ್ದ ಮತ್ತು ಅವನು ಯಾವ ಹಂತಕ್ಕೆ ಹೋಗ್ತಾನೆ ನೋಡೋಣ ಅಂತ ಸುಮ್ನೆ ಇದ್ದ. ಅಷ್ಟರಲ್ಲಿ ಆ ವ್ಯಕ್ತಿ ಚೈತಾಲಿ ಕಡೆ ತಿರುಗಿ ಹೇಳಿದ, ನೀನ್ ನೋಡಕ್ ಎಷ್ಟು ಸುಂದರವಾಗಿದ್ಯಾ. ನಿನ್ನ ನೋಡಿದ್ರೆ ನೀನ್ ತುಂಬಾ ಶ್ರೀಮಂತರ ಮನೆಯಿಂದ ಬಂದಿದ್ಯಾ ಅನ್ಸುತ್ತೆ. ನೀನ್ ಇಂಥವ್ರ ಜೊತೆ ಎಲ್ಲ ಬರಬಾರ್ದು. ಸ್ಟ್ಯಾಂಡರ್ಡ್ ಈಸ್ ಇಂಪಾರ್ಟೆಂಟ್, ರೈಟ್? ನಿನಗೆ ಯಾರಾದ್ರೂ ಬಂದು ಹೇಳಿದ್ರಾ ಬುದ್ಧಿವಾದ ಹೇಳು ಅಂತ? ಹೋಗಿಲ್ಲಿಂದ. ನೀನ್ ನನ್ ಜೊತೆ ಬಾ, ನಿನಗೆ ಏನು ತೊಂದರೆ ಆಗಲ್ಲ. ನೀನ್ ಇಂಥ ಡೌನ್ಲೋಡ್ ವ್ಯಕ್ತಿಗಳ ಜೊತೆ ಇರಬಾರ್ದು. ಇವನ ಅಪ್ಪನೇ ಅವನ್ ಹುಟ್ಟಿದ ತಕ್ಷಣ ಬಿಟ್ಟು ಹೋಗಿದ್ದಾನೆ ಅನ್ಸುತ್ತೆ. ಸಾಮ್ರಾಟ್ಗೆ ಇನ್ನೂ ತಾಳ್ಮೆಯಿಂದ ಕೂರಲು ಸಾಧ್ಯವಾಗಿಲ್ಲ. ಇವನು ಈಗ ಎಲ್ಲ ಲಿಮಿಟ್ ಗಳನ್ನ ಕ್ರಾಸ್ ಮಾಡಿದ್ದಾನೆ. ಕಮ್. ಏನ್ ಹೇಳ್ತಾ ಇದೀಯ ನೀನು? ಆ ವ್ಯಕ್ತಿ ಯಾವಾಗ ಸಾಮ್ರಾಟ್ ಅಪ್ಪನ ಬಗ್ಗೆ ಮಾತಾಡಿದ್ನೋ ಆವಾಗ ಸಾಮ್ರಾಟ್ಗೆ ತುಂಬಾ ಕೋಪ ಬಂತು. ಅವನಿಗೆ ಹಿಗ್ಗ ಮುಗ್ಗ ಹೊಡೆಯಲು ಆರಂಭಿಸಿದ. ಹುಡುಗಿಯರ ಜೊತೆ ಹೀಗೆ ನಡೆದುಕೊಳ್ಳುವುದು ಸರಿಯಿಲ್ಲ ಅಂತ ಇನ್ನೂ 2 ಬಿಟ್ಟ. ಯಾರ ಅಪ್ಪನ ಬಗ್ಗೆ ಮಾತಾಡ್ತಿದ್ಯಾ ನೀನು? ನಿನ್ನ ಅಪ್ಪ ಇದನ್ನೇನ ಹೇಳ್ಕೊಟ್ಟಿರೋದು ನಿನಗೆ? ಇಷ್ಟು ಹೊತ್ತು ಆವಾಜ್ ಹಾಕಿ ಮಾತಾಡ್ತಿದ್ದ ಆ ವ್ಯಕ್ತಿಯ ಬಾಯಿಂದ ಒಂದು ಮಾತು ಬರ್ಲಿಲ್ಲ. ಇಲ್ಲೇನಾಗ್ತಿದೆ? ಇದೊಂದು ರೆಪ್ಯೂಟೆಡ್ ಹೋಟೆಲ್, ಇದು ಫಿಶ್ ಮಾರ್ಕೆಟ್ ಅಲ್ಲ. ಮ್ಯಾನೇಜರ್, ಎಂತೆಂತ ವ್ಯಕ್ತಿಗಳನ್ನ ಹೋಟೆಲ್ ಒಳಗ್ ಬಿಡ್ತೀರಾ? ಸಾಮ್ರಾಟ್ಗೂ ಸಹ ಅನಿಸಿತು ನಾನು ಅವನಿಗೆ ಜಾಸ್ತಿ ಹೊಡೆದಿದ್ದೀನಿ ಅಂತ. ನೋಡಿ ನೋಡಿ, ನನಗೆ ಹೇಗ್ ಹೊಡೆದಿದ್ದಾನೆ. ಎಲ್ಲ ಕಡೆ ರಕ್ತ ಬರ್ತಿದೆ. ಮ್ಯಾನೇಜರ್ ಆ ವ್ಯಕ್ತಿಯನ್ನ ನೋಡ್ತಿದ್ದ ಮತ್ತು ಸಾಮ್ರಾಟ್ನನ್ನ ಸಹ ನೋಡಿದ್ದ. ಸಾಮ್ರಾಟ್ ಏನು ಹೇಳುವುದರ ಮೊದಲೇ ಮ್ಯಾನೇಜರ್ ಹೀಗೆ ಎಂದು ಹೇಳಿದ್ದ, ನಮ್ VIP ಕಸ್ಟಮರ್ ಮೇಲೆ ಕೈ ಮಾಡಿದ್ಯಾ? ಇವ್ನು ನಮಗೆ ತೊಂದರೆ ಕೊಡ್ತಿದ್ದ. ನಾವು ಮೊದಲು ಸುಮ್ಮನಿದ್ವಿ. ಮತ್ತೆ ವಾರ್ನಿಂಗ್ ಕೊಟ್ಟ ಮೇಲೂ ಕೂಡ ಅವನು ಸುಮ್ಮನಿರ್ಲಿಲ್ಲ. ಇವನು ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದ. ಇದ್ ನಿಜಾನಾ? ಅವ್ನ್ ಸುಳ್ಳು ಹೇಳ್ತಿದ್ದಾನೆ. ಇಷ್ಟು ಚಿಕ್ಕ ವಿಷಯಕ್ಕೆ ನೀವ್ ಇವನಿಗೆ ಹೀಗೆ ಹೊಡೆದ್ರ? ಏನಾದ್ರೂ ಆಗಿರ್ಲಿ, ನೀವ್ ಇವ್ರನ್ನ ಕ್ಷಮೆ ಕೇಳಿ. ಇವಾಗ ನಾನು ಕ್ಷಮೆ ಕೇಳ್ಬೇಕಾ? ಇವನ್ ಕ್ಷಮೆ ಕೇಳ್ಬೇಕು. ನನ್ನ ಹತ್ರ ಮತ್ತೆ ನನ್ನ ಫ್ರೆಂಡ್ ಹತ್ರ ಕ್ಷಮೆ ಕೇಳು. ನೀನು ಕ್ಷಮೆ ಕೇಳ್ಬೇಕು. ನಿನಗ್ ಗೊತ್ತಿಲ್ಲ ನಾನು ಯಾರು ಅಂತ. ನೀನ್ ಕ್ಷಮೆ ಕೇಳಲಿಲ್ಲ ಅಂದ್ರೆ ನಿನ್ನ ಈ ಹೋಟೆಲಿಂದ ಹೋಗಕ್ ಬಿಡಲ್ಲ. ಪರಿಸ್ಥಿತಿ ಕೈ ಮೀರಿ ಹೋಗ್ತಿತ್ತು. ಮತ್ತೆ ಇನ್ನೇನಾದ್ರೂ ಆಗೋಷ್ಟರಲ್ಲಿ ಚೈತಾಲಿ ಹೇಳಿದ್ಲು, ನಿಜ ಹೇಳ್ಬೇಕಂದ್ರೆ ಇದ್ರಲ್ಲಿ ಸಾಮ್ರಾಟ್ದು ಏನು ತಪ್ಪಿಲ್ಲ. ಈ ವ್ಯಕ್ತಿ ಬಂದು ನನಗೆ ತೊಂದರೆ ಕೊಡ್ತಿದ್ದ. ನಾನು ಮತ್ತು ಸಾಮ್ರಾಟ್ ಇಲ್ಲಿ ಲಂಚ್ ಮಾಡಲು ಬಂದಿದ್ವಿ. ಏನೇ ಇರ್ಲಿ ಮೇಡಮ್, ಕ್ಷಮೆ ಕೇಳ್ಬೇಕು. ಸಾಮ್ರಾಟ್ಗೆ ಗೊತ್ತಿತ್ತು ಮ್ಯಾನೇಜರ್ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ. ಹೇಳ್ಬೇಕಂದ್ರೆ ಮ್ಯಾನೇಜರ್ ಅವರನ್ನ ಬಟ್ಟೆಯಿಂದ ಅಳೆಯುತ್ತಿದ್ದ. ಸಾಮ್ರಾಟ್ಗೆ ಏನ್ ಹೇಳ್ಬೇಕೆಂದು ತೋಚಲಿಲ್ಲ. ಅದಕ್ಕೆ ಅವನು ಅಕ್ರಮ್ ಕೊಟ್ಟ ಕಾರ್ಡ್ ಅನ್ನ ಹೊರತೆಗೆದ ಮತ್ತು ಮ್ಯಾನೇಜರ್ಗೆ ತೋರಿಸ್ದ. ನಿನಗೆ ಗೊತ್ತಾ ಈ ಕಾರ್ಡನ್ನ ನನಗೆ ಯಾರು ಕೊಟ್ಟಿದ್ದು ಅಂತ? ಈ ಕಾರ್ಡಲ್ಲಿರೋ ಹೆಸರನ್ನ ನೋಡಿ ಮತ್ತೆ ಡಿಸೈಡ್ ಮಾಡಿ ಏನ್ ಮಾಡ್ಬೇಕು ಅಂತ. ಮ್ಯಾನೇಜರ್ ಸಾಮ್ರಾಟ್ ಕೊಟ್ಟ ಕಾರ್ಡ್ ಅನ್ನು ನೋಡಿದ್ದ. ಆ ಕಾರ್ಡ್ ಅಲ್ಲಿದ್ದ ಹೆಸರನ್ನ ನೋಡಿ ಮ್ಯಾನೇಜರ್ಗೆ ಶಾಕ್ ಆಯ್ತು. ಸಾಮ್ರಾಟ್ ಹತ್ರ ಅಕ್ರಮ್ ಕೊಟ್ಟ ಕಾರ್ಡ್ ಇತ್ತು ಅಂದ್ರೆ ಅವನು ಅಕ್ರಮ್ ಅವ್ರಿಗೆ ಬೇಕಾದವನು ಅಂತ ಅರ್ಥ. ಏನಾದ್ರೂ ಮಾತಾಡೋ ಮೊದಲು ನಿಮ್ಮ ಅಮ್ಮನ ಹತ್ರ ಹೋಗಿ ಕೇಳು ಹುಡುಗಿರ ಹತ್ರ ಹೇಗ್ ಮಾತಾಡ್ಬೇಕು ಅಂತ. ಸಾಮ್ರಾಟ್ ಚೈತಾಲಿಯನ್ನ ಅವನ ಜೊತೆ ಕರ್ಕೊಂಡು ಅಲ್ಲಿಂದ ಹೊರಟ.
ಇಬ್ರು ಒಂದು ಕಾರಲ್ಲಿ ಕುಳಿತರು, ಆದ್ರೆ ಯಾರು ಮಾತಾಡ್ತಿರ್ಲಿಲ್ಲ. ಆಗಿದ್ದೆಲ್ಲ ಆಯ್ತು, ಆದ್ರೆ ಸಾಮ್ರಾಟ್ ಇದನ್ನೇ ಯೋಚಿಸುತ್ತಿದ್ದ, ಚೈತಾಲಿಯ ತಲೆಯಲ್ಲಿ ಏನ್ ನಡೀತಿದೆ ಅಂತ. ಅಯ್ಯೋ ಓಕೆ. ಸಾರಿ, ನಿನ್ ಮೂಡ್ ಮತ್ತೆ ಲಂಚ್ ಎರಡನ್ನೂ ಸ್ಪಾಯ್ಲ್ ಮಾಡಿದೆ. ಬೇಕಿದ್ರೆ ಬೇರೆ ಕಡೆ ಹೋಗ್ತೀನಿ ನೋಡ. ಓಕೆ, ನಾನಿವತ್ತು ಇಡೀ ದಿನ ಫ್ರೀ. ಅವಳ ಮಾತುಗಳನ್ನು ಕೇಳಿದ ಸಾಮ್ರಾಟ್ ಕಾರನ್ನ ಮತ್ತೊಂದು ಹೋಟೆಲ್ ಕಡೆ ತಿರುಗಿಸ್ದ. ಇಬ್ಬರು ಹೋಟೆಲ್ ತಲುಪಿದರು. ಸಾಮ್ರಾಟ್ಗೆ ಗೊತ್ತಿತ್ತು ಈ ಹೋಟೆಲ್ ಯಾರದು ಅಂತ. ಈ ಹೋಟೆಲ್ ಕೀರ್ತಿ ಧರ್ಮಂದು. ಕೀರ್ತಿ ಧರ್ಮ ಹೋಟೆಲ್ ಜೊತೆ ಮಾಫಿಯಾ ಡಾನ್ ಸಹ ಆಗಿದ್ದ. ಮಾಫಿಯಾ ವರ್ಲ್ಡ್ ನಲ್ಲಿ ಟೈಗರ್ ಹೆಸರು ಎಷ್ಟು ಸುದ್ದಿ ಮಾಡ್ತಿತ್ತೋ, ಕೀರ್ತಿ ಧರ್ಮನ ಹೆಸರು ಸಹ ಅಷ್ಟೇ ಸದ್ ಮಾಡ್ತಿತ್ತು. ಎಷ್ಟೋ ವಿಷಯಗಳಲ್ಲಿ ಇವರಿಬ್ರು ದುಶ್ಮನ್ಗಳಾಗಿದ್ರು. ಸಾಮ್ರಾಟ್ಗೆ ಅನಿಸ್ತಿತ್ತು ಅವನು ಕೀರ್ತಿ ಧರ್ಮನಿಗೆ ಮುಖಾಮುಖಿ ಆಗಬಹುದು ಅಂತ. ಹಾಗಿದ್ರೆ ನೀನ್ ಡಿಸೈಡ್ ಮಾಡಿದ್ಯಾ ಅನ್ಸತ್ತೆ ನಿನ್ ಬಗ್ಗೆ ನೀನ್ ಏನು ಹೇಳಲ್ಲ ಅಂತ. ಏನ್ ಹೇಳ್ಬೇಕು? ನಿಜ ಹೇಳ್ಬೇಕಂದ್ರೆ ಸಾಮ್ರಾಟ್ಗೆ ಗೊತ್ತಿತ್ತು ಚೈತಾಲಿ ಯಾಕೆ ಈ ರೀತಿ ಕೇಳ್ತಿದ್ದಾಳಂತ. ಕಮಾನ್, ಈಗ ಹೇಳು, ಎಷ್ಟು ದೊಡ್ಡ ಸೀಕ್ರೆಟ್ ಆದ್ರೂ ಏನು? ಏನ್ ಗೊತ್ತಾಗ್ಬೇಕು ನಿಂಗೆ? ನಿನ್ ಹತ್ರ ಕೇಳ್ತಾ ಇದೀನಿ ಅಂದ್ರೆ ನಿನ್ ಬಗ್ಗೆನೇ ಅಲ್ವಾ? ನನ್ ಬಗ್ಗೆ ಹೇಳೋಕೆ ಅಷ್ಟೇನೂ ಇಲ್ಲ. ಸಾಮ್ರಾಟ್ ಹೀಗಂತ ಹೇಳಿ ಆ ಕಡೆ ಈ ಕಡೆ ನೋಡಲು ಆರಂಭಿಸಿದ. ಈ ಸಮಯದಲ್ಲಿ ಕೀರ್ತಿ ಧರ್ಮ ಬಾಸ್ ಅವ್ರ ಹೆಸರು ಗುರ್ಗಾಂವ್ ಮಾತ್ರ ಅಲ್ಲ, ಇಡೀ ಇಂಡಿಯಾನಲ್ಲಿ ಕೇಳಿಸ್ತಿದೆ. ಹೌದು, ಟೈಗರ್ ಮಾರ್ಕೆಟ್ನಿಂದ ಡಿಸಪಿಯರ್ ಆದ್ಮೇಲೆ ಟೈಗರ್ ಹೆಸರು ಮಾಯವಾಗಿ ಹೋಯ್ತು. ಆಗ ಅವನ ಕಣ್ಣು ಗಂಭೀರವಾಗಿ ಮಾತಾಡ್ತಿದ್ದ ಕೆಲವರ ಕಡೆ ಬಿತ್ತು. ಟೈಗರ್ ಬಗ್ಗೆ ಅವರು ಹೀಗೆ ಯಾಕೆ ಮಾತಾಡ್ತಿದ್ದಾರೆ ಎಂಬುದು ಅವನಿಗೆ ಅರ್ಥವಾಗಲಿಲ್ಲ. ಹೇಳು ಸಾಮ್ರಾಟ್, ನೀನ್ ನನ್ನಿಂದ ಏನಾದ್ರೂ ಮರೆ ಮಾಡ್ತಿದ್ಯಾ? ಇಲ್ಲ, ನಾನ್ಯಾಕೆ ನಿನ್ನಿಂದ ಏನು ಮುಚ್ಚಿಡ್ಲಿ? ಟೈಗರ್ ಡಿಸಪಿಯರ್ ಆಗಿಲ್ಲ, ಟೈಗರ್ ಬದುಕಿದ್ದಾನೆ, ಮತ್ತೆ ತುಂಬಾ ಬೇಗ ಮರಳಿ ಬರ್ತಾನೆ. ನಿನಗ್ ಗೊತ್ತಾ, ಈಗ ಕೀರ್ತಿ ಧರ್ಮ ಸರ್ ಅವ್ರ ಹವಾ ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲೇ ನಡೀತಾ ಇದೆ. ಹೌದು, ನಿಜ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.